ನಮಸ್ಕಾರ ಸ್ನೇಹಿತರೆ, ನಾನಿಂದು ನವ್ಯ ಪಂಥದ ಪ್ರಮುಖ ಕವಿ ಗಂಗಾಧರ ಚಿತ್ತಾಲ ಅವರ ಒಂದು ಕವಿತೆಯನ್ನು ಓದುತ್ತೇನೆ. ಉತ್ತರ ಕನ್ನಡ ಜಿಲ್ಲೆಯ ಹನೇಹಳ್ಳಿಯಲ್ಲಿ ಜನಿಸಿ ವಿದ್ಯಾಭ್ಯಾಸದ ನಂತರ ವೃತ್ತಿಗಾಗಿ ದೇಶ ವಿದೇಶಗಳನ್ನು ಸುತ್ತಿದ ಗಂಗಾಧರ ಚಿತ್ತಾಲರು ಕನ್ನಡ ಸಾಹಿತ್ಯದಲ್ಲಿ ಬಹು ವಿಶಿಷ್ಟ ವಿಭಿನ್ನ ಕವಿಯಾಗಿ ಗುರುತಿಸಿಕೊಂಡವರು. ಬರೆದದ್ದು 72 ಕವಿತೆಗಳು. ಆದರೂ ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅವರ ಕವಿತೆಗಳಲ್ಲಿ ತಾಯಿ ಭೂಮಿ, ಸಾವು, ನೋವು, ನಿರಾಶೆ ಈ ಭಾವನೆಗಳ ಸಂಘರ್ಷವನ್ನು ಕಾಣುತ್ತೇವೆ. ಚಿಕ್ಕ ವಯಸ್ಸಿಗೆ ಪಾರ್ಕಿನ್ಸನ್ ಕಾಯಿಲೆಗೆ ತುತ್ತಾಗಿ ಆ ಕಾಯಿಲೆಯಿಂದ ನರಳಿ ಜರ್ಜರಿತರಾದ ಅವರು ಸಾವನ್ನು ಕುರಿತು, ನೋವನ್ನು ಕುರಿತು ಬಹಳ ಶಕ್ತ ಕಾವ್ಯವನ್ನು ಕಟ್ಟಿಕೊಟ್ಟವರು. ಅವರ ಒಂದು ಕವಿತೆ ಗುಲ್ ಮೊಹರ್. ಆ ಕವಿತೆಯನ್ನು ನಾನೀಗ ಓದುತ್ತೇನೆ. ಗುಲ್ ಮೊಹರ್. 30 ವರ್ಷಗಳಿಂದಲೂ ನಿಂತಲ್ಲೇ ನಿಂತಿದೆ ಗೇಟ ಬಳಿ ಗುಲ್ ಮೊಹರ್. 30 ವರ್ಷಗಳಿಂದಲೂ ನಿಂತಲ್ಲೇ ನಿಂತಿದೆ ಗೇಟ ಬಳಿ ಗುಲ್ ಮೊಹರ್. ಅದೇ ಒರಟೊರಟು ಕಾಂಡ, ಅದೇ ರೆಂಬೆಗಳ ಮುರುಕ, ಅದೇ ಕುಣಿತಕ್ಕೆ ಮೈ ನೀಡಿದಂಥ ತ್ರಿಭಂಗಿ ಬಗೆ, ನೆಲದ ಪೋಷಣೆ ಹುಡುಕಿ ಆಳಕ್ಕೂ ಇಳಿದ ಬೇರುಗಳ ಬಿಗಿತ. ಎಳೆಯನಾಗಿದ್ದಾಗ ಇದರ ಎಲೆಗಳ ಮರೆಗೆ ಅವಿತು ಕೂತಿರುತ್ತಿದ್ದೆ ಗಂಟೆಗಟ್ಟಲೆ ಕಾಲ. ಸುತ್ತಲೂ ಹಚ್ಚ ಹಸಿರಿನ ಬೆಳಗು ಜಿನುಗುವ ವನಸ್ಪತಿ ಛಾಯೆ, ಎದ್ದಲ್ಲಿ ಕೂತಲ್ಲಿ ತೊಗಟೆ ಮೈ ಸುಖ ಸೋಂಕು, ಕಿವಿಗೊಟ್ಟು ಕೇಳಿದರೆ ನಾಳಗಳಲ್ಲಿ ಏರಿಳಿವ ಮೈರಸದ ಸರಭರದ ಸದ್ದು ಸೊಗಸು. ಎಲ್ಲಿ ಕಂಡರೆ ಅಲ್ಲಿ ಕುಡಿಯೊಡೆವ, ಎಲೆ ಬಿಡುವ, ಹೂ ಹಿಡಿಯುವ ಸಂತತ ನವೀನ ಕ್ರಿಯೆ. ಬೇಸಿಗೆಯ ಶಾಖ ಒಂದಿಷ್ಟೇ ತಾಕಿತೇ ಸಾಕು, ಚಿಮ್ಮುವುದು ವಿಜೃಂಭದಿಂದ ರೆಂಬೆಗಳಲ್ಲಿ ರಂಗಿನೋಕುಳು. ಬಂಗಾರಗೆಂಪು ಹೂಗಳ ಮಾದಕ ಲಹರಿ. ಏನು ಸಖ್ಯವೋ ಈ ಹಸುಳೆ ಜೀವಕ್ಕೆ, ಮುಖವಿರದ ಮಾತಿರದ ಸಸ್ಯದೀ ಜತೆಯಲ್ಲಿ. 30 ವರ್ಷಗಳಿಂದಲೂ ನಿಂತಲ್ಲೇ ನಿಂತಿದೆ ಗುಲ್ ಮೊಹರ್. ಚಳಿ ಗಾಳಿ ಮಳೆ ಬಿಸಿಲುಗಳ ನಿಯತ ಕಾಲಿಕೆಗೆ ಮೈ ನೀಡಿ ನಿಮಿರುತ್ತ, ನಾನು ಮಾತ್ರ ಹೊಸ ನಸುಕಿನಲ್ಲೆದ್ದು ದಿಗ್ದೇಶಗಳಿಗೆ ಲಗ್ಗೆ ಹಿಡಲೆಂದು ಹೊರಟವನು. ಮೊದಲ ಹೆಜ್ಜೆಗಳಲ್ಲಿ ಗೆಜ್ಜೆ ಗಿಲುಕಿನ ಹಿಗ್ಗ ತುಳುಕಿಸುತ್ತಾ ನಡೆದವನು. ಕೆಲ ಕಾಲದಲ್ಲೇ ಶಿಖರಕ್ಕೇರಿ ಮೆರೆದವನು. ಮುಂದೇಕೋ ದಿನದಿನಕ್ಕೂ ಬದಲುವ ಹವಾಮಾನಕ್ಕೊಳಗಾಗಿ 10 ಥರದ ನೀರು ಕುಡಿದು, ಗಾಳಿಯ ನುಂಡು, ಓರೆ ಕೋರೆಗಳಲ್ಲಿ ದಾರಿ ತಪ್ಪಿ, ಎತ್ತ ಹೊರಳಿದರತ್ತ ಅಡೆತಡೆಗಳ ಹೆಜ್ಜೆ, ಎಳೆತ ಸೆಳೆತಗಳೆಲ್ಲ ಸಡಿಲು ಬಿದ್ದು, ಕನಸುಗಳು ಕಳೆಗುಂದಿ, ಕೈಕಾಲ ಬಲ ಉಡುಗಿ, ಹಾಗೂ ಹೀಗೂ ತೋಲ ಹಿಡಿದು ಸಾವರಿಸುತ್ತಾ, ಕುಂಟುತ್ತ ಕೂರುತ್ತಾ 30 ವರ್ಷಗಳ ಮೇಲೆ ಮರಳಿದ್ದೇನೆ ಬಾಲ್ಯದೀ ಸಖನ ಸಹವಾಸ ಬಯಸಿ. ಕರುಬುತ್ತ ನಿಂತಿದ್ದೇನೆ ಬಂಗಾರಗೆಂಪು ಹೂ ಹಿಡಿದ ರೆಂಬೆಗಳಡಿಗೆ, ಹೋಲಿಸುತ್ತ ನನ್ನ ದುರ್ದಶೆಯೊಡನೆ. ಕರುಬುತ್ತ ನಿಂತಿದ್ದೇನೆ ಬಂಗಾರಗೆಂಪು ಹೂ ಹಿಡಿದ ರೆಂಬೆಗಳಡಿಗೆ, ಹೋಲಿಸುತ್ತ ನನ್ನ ದುರ್ದಶೆಯೊಡನೆ. ಇದರ ಈ ಬೇರ್ಬಿಟ್ಟು ನಿಂತಲ್ಲೇ ನಿಂತ ನಿಶ್ಚಿಂತ ದಿಲ್ದಾರ್ತನ. ಇದರ ಈ ಬೇರ್ಬಿಟ್ಟು ನಿಂತಲ್ಲೇ ನಿಂತ ನಿಶ್ಚಿಂತ ದಿಲ್ದಾರ್ತನ. ಒಂದು ಮರ ಬೇರು ಬಿಟ್ಟು ಅಲ್ಲಿಯೇ ಚಿಗುರಿ ಹೂ ತಳೆದು ಅರಳುವ ಪರಿ ಮನುಷ್ಯನ ಬದುಕಿನಲ್ಲಿ ಇಲ್ಲ. ವಿದ್ಯಾಭ್ಯಾಸ ಮುಗಿಸಿ ದೇಶ ವಿದೇಶಗಳನ್ನು ಸುತ್ತುತ್ತಾ ಉದ್ಯೋಗ ನಿಮಿತ್ತ ಜಗತ್ತನ್ನೆಲ್ಲ ನೋಡಿ ಬಂದ ಕವಿ ಕೊನೆಗೂ ತನ್ನ ಒಂದು ಖುಷಿಯನ್ನು, ಸಂತೋಷವನ್ನು ಕಾಣೋದಕ್ಕೆ ಹುಡುಕಿ ಬಂದದ್ದು ಚಿಕ್ಕವನಾಗಿದ್ದಾಗ ಖುಷಿಯಿಂದ ಏರಿ ಆಡುತ್ತಿದ್ದ ಆ ಗುಲ್ ಮೊಹರ್ ಮರವನ್ನು. ಆ ಮರವಂತೂ ನಿಂತಲ್ಲೇ ನಿಂತಿದೆ 30 ವರ್ಷಗಳಿಂದ. ಈ 30 ವರ್ಷಗಳಲ್ಲಿ ಕವಿಯ ಜೀವನದಲ್ಲಿ ಏನೆಲ್ಲ ಬದಲಾಗಿದೆ. ದೇಶ ವಿದೇಶಗಳನ್ನು ಸುತ್ತಿದರೂ ಕೂಡ ಆ ಮೂಲ ಬೇರಿನ ಗುಣವನ್ನು ಕಳೆದುಕೊಳ್ಳದ ಆ ಮರದ ಸೊಗಸು ಅಥವಾ ಅದರ ಒಂದು ನಾವೀನ್ಯತೆ ಈ ಮನುಷ್ಯ ಬದುಕಿಗಿಲ್ಲ.
ವಿಚಿತ್ರ ಕೆಟ್ಟ ಕಾಯಿಲೆಗೆ ತುತ್ತಾದ ಕವಿ ತನ್ನನ್ನು ತಾನು ಆ ಮರಕ್ಕೆ ಹೋಲಿಸಿಕೊಳ್ಳುತ್ತಾ ಆ ಮರದ ನಾವೀನ್ಯತೆಯಾಗಲಿ ಸೊಗಸಾಗಲಿ ತನ್ನ ಬದುಕಿಗೆ ಇಲ್ಲ ಎಂದು ಹೋಲಿಸಿಕೊಳ್ಳುವ ಈ ಕವಿತೆ ಅವರ ನೋವಿನ ಒಂದು ದನಿಯಾಗಿ ಇಲ್ಲಿ ಕಾಣುತ್ತದೆ. ಎಲ್ಲಿ ಕಂಡರೆ ಅಲ್ಲಿ ಕುಡಿಯೊಡೆವ, ಎಲೆ ಬಿಡುವ ಹೂ ಹಿಡಿಯುವ ಸಂತತ ನವೀನ ಕ್ರಿಯೆ. ಆ ಪ್ರಕೃತಿಗಿರ್ತಕ್ಕಂತಹ ನಾವೀನ್ಯತೆ, ನವೋನ್ಮೇಷ ಶಾಲಿನಿಯಾದಂತಹ ಆ ಒಂದು ಸೃಷ್ಟಿಶೀಲತೆ ಈ ಮನುಷ್ಯನ ಬದುಕಿಗೆ ಇಲ್ಲ. ಹೀಗೆ ಒಂದು ಹಮ್ಮು ಬಿಮ್ಮು ಅಹಂಕಾರದಿಂದ ಮೆರೆಯುವಂಥ ಈ ಮನುಷ್ಯ ಸ್ವಭಾವಕ್ಕೆ ಸವಾಲೆನಿಸುವಂತೆ ನಿಂತಲ್ಲೇ ಬೇರು ಬಿಟ್ಟು ತನ್ನ ನಾವೀನ್ಯತೆಯನ್ನು ಸದಾ ಕಾಪಾಡಿಕೊಂಡಿರತಕ್ಕಂತಹ ಆ ಗುಲ್ಮೊಹರ್ ಮರಕ್ಕಿರುವಂತಹ ಸೊಗಸು ಈ ಮನುಷ್ಯ ಬದುಕಿಗಿಲ್ಲ ಅನ್ನುವ ವಿಷಾದ ಕವಿಯನ್ನು ಕಾಡುತ್ತದೆ. ಸ್ನೇಹಿತರೆ, ಈ ಕವಿತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತಷ್ಟು ನೀವು ಆ ಗಂಗಾಧರ ಚಿತ್ತಾರರ ಕವಿತೆಗಳನ್ನು ಓದಿ ಎಂದು ಆಶಿಸುತ್ತಾ ನನ್ನ ಈ ಪುಟ್ಟ ಕವಿತೆಯ ಓದಿನ ಈ ಒಂದು ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರ.